ವೆಲ್ಕಮ್ ಬ್ಯಾಕ್ ಟು ಜೀವಗಿನಿ ವ್ಲಾಗ್ಸ್. ಇವತ್ತು ಮಾಡ್ತಾ ಇರೋ ಡಿಸೈನ್ಗೆ ನೀಡಲ್ ನಂಬರ್ 10 ಬೇಕು ಮತ್ತು 6 ಲೇಯರ್ ಸಿಲ್ಕ್ ಥ್ರೆಡ್ ಬೇಕು. ನೋಡಿ, ಮೊದಲಿಗೆ ಸ್ಯಾರಿಗೆ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ಒಂದು ಸರಿ ಲಾಕ್ ಆದಮೇಲೆ ಮತ್ತೊಂದು ಸರಿ ಬಟ್ಟೆಗೆ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಈ ಥರ 2 ಟೈಮ್ಸ್ ಲಾಕ್ ಆದಮೇಲೆ 4 ಚೈನ್ ಹಾಕೋಬೇಕು. 2 3 4 ಚೈನ್ ಹಾಕ್ಕೊಂಡು ಅದೆಲ್ಲಿ ರೀಚ್ ಆಗುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ಇದು ತುಂಬ ಚೆನ್ನಾಗಿದೆ ಡಿಸೈನು. ಮತ್ತು 4 ಚೈನ್ ಹಾಕ್ಕೋಬೇಕು. ಅದೆಲ್ಲಿ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಆದಮೇಲೆ ನೀಡಲ್ ಮೇಲೆ ಸ್ವಲ್ಪ ಥ್ರೆಡ್ ತೊಗೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ನಾನು ಈ ಥರ ರಿಂಗ್ ಬೀಡ್ ಮತ್ತು ಅದರೊಳಗೆ ಒಂದು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ನೀವು ರೌಂಡ್ ಬೀಡ್ ತೊಗೋಬೋದು, ಕ್ರಿಸ್ಟಲ್ಸ್ ತೊಗೋಬೋದು, ನಿಮ್ಮಿಷ್ಟ ಯಾವ ಥರ ಬೀಡ್ ಬೇಕಾದರೂ ಹಾಕೋಬೋದು ರಿಂಗ್ ಬೀಡ್ ಒಳಗೆ. ನೋಡಿ, ಬೀಡ್ ಲಾಕ್ ಮತ್ತು ಅದೆಲ್ಲಿ ರೀಚ್ ಆಗುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಮತ್ತು 4 ಚೈನ್. ಬೇಸ್ ಅಂತೂ ತುಂಬ ಈಸಿಯಾಗಿದೆ. ಫಸ್ಟ್ ಸ್ಟೆಪ್ಪು 4 ಚೈನ್ ಹಾಕ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ಥರ 4 ಚೈನ್ ಆದಮೇಲೆ ಮತ್ತೆ 4 ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶೆಟಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈ ಡಿಸೈನ್ ತುಂಬ ಡಿಫ್ರೆಂಟ್ ಆಗಿದೆ. ಆರ್ಚ್ ಅಷ್ಟೇ ತುಂಬ ಅಗಲ ಬರುತ್ತೆ ಈ ಡಿಸೈನಲ್ಲಿ. 2 ಸ್ಟೆಪ್ಸಲ್ಲೇ ಕಂಪ್ಲೀಟ್ ಆಗುತ್ತೆ. ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಬೀಡಿಗೆ ಮೊದಲು ನಾವು 4 ಚೈನ್ 2 ಸರ್ತಿ ಹಾಕ್ಕೊಂಡಿದ್ದೀವಿ. ಬೀಡ್ ಆದಮೇಲೆ 4 ಚೈನ್ನ 3 ಟೈಮ್ಸ್ ಹಾಕ್ಕೋಬೇಕು. ನೋಡಿ, ಈ ಥರ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ರಿಂಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. 2 ಸ್ಟೆಪ್ಸಲ್ಲೇ ತುಂಬ ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಮತ್ತು ರಿಂಗ್ ಬೀಡನ್ನ ಲಾಕ್ ಮಾಡಿಕೊಂಡು ಅದೆಲ್ಲಿ ರೀಚ್ ಆಗುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಆಗುತ್ತೆ ಬೇಸು. ಮತ್ತು 4 ಚೈನ್ ಬಟ್ಟೆಗೆ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮತ್ತು 4 ಚೈನ್. ಇದು ಫಸ್ಟ್ ಸ್ಟೆಪ್ಪು. ಸ್ಯಾರಿ ಫುಲ್ ನಾವು ಇದೇ ಥರ ಹಾಕ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಮಾತ್ರ 4 ಚೈನ್ 2 ಸರ್ತಿ ಬರುತ್ತೆ. ಬಾಕಿ ಎಲ್ಲ 3 ಟೈಮ್ಸ್ ಬರುತ್ತೆ 4 ಚೈನು ಬೀಡ್ ಆದಮೇಲೆ. ನೋಡಿ, ಈ ಥರ ಬೇಸ್ ಲೈನು ಫುಲ್ಲು ಕಂಟಿನ್ಯೂ ಆಗುತ್ತೆ. ಫಸ್ಟು ಮತ್ತು ಎಂಡಿಂಗ್ ಮಾತ್ರ 2 ಟೈಮ್ಸ್ ಬರುತ್ತೆ 4 ಚೈನ್. ನೋಡಿ, ಈ ಥರ ಒಂದು 2-3 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಮುಗೀತು. ಸೆಕೆಂಡ್ ಸ್ಟೆಪ್ ನಾವು ಫಸ್ಟ್ ಸ್ಟೆಪ್ ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಿ ಅಲ್ಲೇ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲೇ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮೇಲೆ ಲಾಕ್ ಹಾಕೊಂಡ್ಮೇಲೆ ಅಬ್ಸರ್ವ್ ಮಾಡಿ, ಇವಾಗ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೋಬೇಕು. ಅಂದರೆ ಟ್ರಿಪಲ್ ಕ್ರೋಶೆಟ್ನ ಅಲ್ಲಿಂದನೇ ಡೈರೆಕ್ಟಾಗಿ ರಿಂಗಿಗೆ ಟ್ರಿಪಲ್ ಕ್ರೋಶೆಟ್ ಮಾಡ್ಕೋಬೇಕು. ರಿಂಗ್ ಒಳಗೆ ಹೋಗಿ ಥ್ರೆಡ್ನ ವಾಪಸ್ ತೊಗೊಂಡು ಬಂದು ಇವಾಗ 3 ಲೂಪ್ ಇದೆ. ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2ರಲ್ಲೊಂದು, ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2ರಲ್ಲೊಂದು, ಮತ್ತೆ 2ರಲ್ಲೊಂದು, ಈ ಥರ 3 ಟೈಮ್ಸ್ ಮಾಡ್ಕೋಬೇಕು. ಅಂದರೆ ಟ್ರಿಪಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ, ಟ್ರಿಪಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಇದು 2ನೇ ಟ್ರಿಪಲ್ ಕ್ರೋಶೆಟ್ಟು. ಈ ಥರ 2 ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಏನು ಮಾಡಬೇಕು, 2 ಟ್ರಿಪಲ್ ಕ್ರೋಶೆಟ್ ಆಯ್ತಲ್ವಾ, ಇದು 2 ಟ್ರಿಪಲ್ ಕ್ರೋಶೆಟ್ ಆದಮೇಲೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಅದೆರಡು ಟ್ರಿಪಲ್ ಕ್ರೋಶೆಟ್ ಒಳಗೋಗಿ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ಅಂದರೆ ಪೀಕೋ ಮಾಡ್ಕೋಬೇಕು ಈ ಥರ. ಮತ್ತು ಟ್ರಿಪಲ್ ಕ್ರೋಶೆಟ್ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆಟ್ ಆಗ್ತಿರೋದ್ರಿಂದ ಈ ಆರ್ಚು ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. 2 ಸ್ಟೆಪ್ಸಲ್ಲೇ ತುಂಬ ಚೆನ್ನಾಗಿರೋ ಡಿಸೈನ್ ಕ್ರಿಯೇಟ್ ಆಗುತ್ತೆ. ನೋಡಿ, ಇದು 2ನೇ ಟ್ರಿಪಲ್ ಕ್ರೋಶೆಟ್ಟು. 1 ಪೀಕೋ ಆದಮೇಲೆ ಇದು 2ನೇ ಟ್ರಿಪಲ್ ಕ್ರೋಶೆಟ್ಟು. ಈ ಥರ 2 ಟ್ರಿಪಲ್ ಕ್ರೋಶೆಟ್ ಆಯ್ತು. ಮತ್ತು 3 ಚೈನ್ ಹಾಕ್ಕೊಂಡು ಅದೆರಡು ಟ್ರಿಪಲ್ ಕ್ರೋಶ ಮಧ್ಯದಾಗ ಹೋಗಿ ಪೀಕಾಟ್ ಮಾಡ್ಕೋಬೇಕು. ಇವಾಗ 2 ಪೀಕಾಟ್ ಆಯಿತು. 3ನೇ ಪೀಕಾಟ್ಗೆ ಟ್ರಿಪಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಈ ಥರ ತುಂಬ ಚೆನ್ನಾಗಿದೆ ಈ ಡಿಸೈನು. ಡಿಫ್ರೆಂಟ್ ಆಗಿರೋ ಡಿಸೈನ್ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ನೀವು ಎಲ್ಲ ಆರ್ಚ್ನ ಟ್ರೈ ಮಾಡಿರ್ತೀರ, ಇದೊಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಮತ್ತು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಒಳ್ಳೆ ಲುಕ್ ಕೊಡುತ್ತೆ ಈ ಡಿಸೈನು. ಬಾರ್ಡರ್ಗೆ, ಸ್ಯಾರಿ ಬಾರ್ಡರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಕ್ರಿಸ್ಟಲ್ ಯೂಸ್ ಮಾಡಿರೋ ಡಿಸೈನು ತೋರಿಸ್ತೀನಿ. ಇದ್ರ ಮಧ್ಯದಲ್ಲಿ ನೋಡಿ, ಈ ಥರ 3 ಪೀಕಾಟ್ ಆಯಿತು. ಇದು 4th ಪೀಕಾಟ್ಗೆ
ಟ್ರಿಪಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಪೀಕಾಟ್ ಮಾಡ್ತಿರೋದ್ರಿಂದ ಇದೊಂಥರ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಮತ್ತು ಟ್ರಿಪಲ್ ಕ್ರೋಶೆಟ್ ಆಯಿತು. ಇವಾಗ ಆ ರಿಂಗ್ ಒಳಗೆ ನಾನು ಟೋಟಲ್ 16 ಟ್ರಿಪಲ್ ಕ್ರೋಶೆಟ್ ಮಾಡ್ಕೋತಿದ್ದೀನಿ. 16 ಟ್ರಿಪಲ್ ಕ್ರೋಶೆಟ್ ಅಂದರೆ 8 ಪೀಕಾಟ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ 4th ಪೀಕಾಟ್ ಮಾಡಿಕೊಂಡೆ. ಈ ಥರ 4th ಪೀಕಾಟ್ ಆದಮೇಲೆ 4 ಪೀಕಾಟ್ ಅಂತಂದರೆ 8 ಟ್ರಿಪಲ್ ಕ್ರೋಶೆಟ್ ಆಗಿರುತ್ತೆ. ನೋಡಿ ಈ ಥರ 4th ಟ್ರಿಪಲ್ ಕ್ರೋಶೆಟ್, ಈ 3 ಟ್ರಿಪಲ್ ಕ್ರೋಶೆಟ್ ಆಯಿತು. ನೋಡಿ 4th ಪೀಕಾಟ್ ಆದಮೇಲೆ ನೀಡಲ್ ಮೇಲೆ ಸ್ವಲ್ಪ ಥ್ರೆಡ್ ತೊಗೊಂಡು ನಾನು ಈ ಥರ ಲೀಫ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಸೆಂಟರ್ಗೆ ಈ ಥರ ಲೀಫ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಪೀಕಾಟ್ ಮತ್ತೆ 4 ಪೀಕಾಟ್ಸ್ ಬರೋ ಥರ ಅಂದರೆ 8 ಟ್ರಿಪಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ. ಮಧ್ಯದಲ್ಲಿ 2 ಟ್ರಿಪಲ್ ಕ್ರೋಶೆಟ್ ಆದಮೇಲೆ 3 ಚೈನ್ ಹಾಕ್ಕೊಂಡು ಪೀಕಾಟ್ ಮಾಡ್ಕೊಳ್ಳೋದು. ಇವಾಗ 1 ಟ್ರಿಪಲ್ ಕ್ರೋಶೆಟ್ ಆಯಿತು. ಮತ್ತೆ 1 ಟ್ರಿಪಲ್ ಕ್ರೋಶೆಟ್ ಮಾಡ್ಕೋತೀನಿ. ಇವಾಗ 2 ಟ್ರಿಪಲ್ ಕ್ರೋಶೆಟ್ ಆಗಿದ ತಕ್ಷಣ ಏನು ಮಾಡಬೇಕು, 3 ಚೈನ್ ಹಾಕ್ಕೊಂಡು ಅದ್ರ ಮಧ್ಯಕ್ಕೆ ಹೋಗಿ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ ಸ್ಟೆಪ್ಸ್ ಅಂತೂ. ನೋಡಿ 3 ಚೈನ್ ಹಾಕ್ಕೊಂಡು ಅದೆರಡು ಟ್ರಿಪಲ್ ಕ್ರೋಶೆಟ್ ಮಧ್ಯಕ್ಕೆ ಹೋಗಿ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಅಂದರೆ ಪೀಕಾಟ್ ಮಾಡ್ಕೊಂಡ್ವಿ. ನೋಡಿ ಬೀಡಿಗೆ ಮೊದಲು 4 ಪೀಕಾಟ್ ಮಾಡ್ಕೊಂಡಿದ್ದೀವಿ. ಇವಾಗ ಬೀಡ್ ಆದಮೇಲೆ ಕೂಡ 4 ಪೀಕಾಟ್ ಮಾಡ್ಕೋಬೇಕು. ಟೋಟಲ್ 16 ಟ್ರಿಪಲ್ ಕ್ರೋಶೆಟ್ ಬರುತ್ತೆ. 4 ಪೀಕಾಟ್ಸ್ ಆಗುತ್ತೆ. ಮತ್ತು ಬೀಡ್ ಆದಮೇಲೆ 4 ಪೀಕಾಟ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಫಿನಿಶಿಂಗ್ ಆದಮೇಲೆ ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಇದು. ಕ್ರಿಸ್ಟಲ್ಸ್ ಯೂಸ್ ಮಾಡಿದ್ರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನ್ಸು. ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು ಈ ಡಿಸೈನು. ತುಂಬ ಚೆನ್ನಾಗಿದೆ ಇದು. ನೀವು ಬೇರೆಯವ್ರಿಗೆ ಆರ್ಡರ್ ಕೊಟ್ಟು ಹಾಕೋದಾದರೆ 450 to 500 ನೀವು ಕಾಸ್ಟನ್ನ ಮಾಡ್ಕೋಬೋದು. ನೋಡಿ ಈ ಥರ ಕಾಣಿಸುತ್ತೆ ನಮಗೆ ಆರ್ಚು ಕಂಪ್ಲೀಟ್ ಆದಮೇಲೆ. ಬೀಡಿಗೆ ಮೊದಲು 4 ಪೀಕಾಟ್ಸ್ ಇದೆ, ಬೀಡ್ ಆದಮೇಲೆ 4 ಪೀಕಾಟ್ಸ್ ಇದೆ. ಅದಾದಮೇಲೆ ನೆಕ್ಸ್ಟ್ 4 ಚೈನ್ ಲಾಕ್ ಇದೆಯಲ್ಲ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಅಂದರೆ ಆರ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಆ 4 ಚೈನ್ ಗ್ಯಾಪಲ್ಲಿ ಕುಚ್ ಬರುತ್ತೆ. ನೆಕ್ಸ್ಟು ನೀಡಲ್ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೇಕು. ರಿಂಗ್ ಒಳಗೆ ಟ್ರಿಪಲ್ ಕ್ರೋಶೆಟ್ ಮಾಡ್ಕೋಬೇಕು. 1 ಟ್ರಿಪಲ್ ಕ್ರೋಶೆಟ್ ಆಯಿತು. ಇದು 2ನೇ ಟ್ರಿಪಲ್ ಕ್ರೋಶೆಟ್, ಸೆಕೆಂಡ್ ಟ್ರಿಪಲ್ ಕ್ರೋಶೆಟ್. ಇವಾಗ 2 ಟ್ರಿಪಲ್ ಕ್ರೋಶೆಟ್ ಆದಮೇಲೆ 3 ಚೈನ್, ಅದೆರಡು ಟ್ರಿಪಲ್ ಕ್ರೋಶೆಟ್ ಮಧ್ಯಕ್ಕೆ ಹೋಗಿ 1 ಪೀಕೋ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡಿಕೊಂಡ್ರೆ ಅದನ್ನು ಪೀಕೋ ಅಂತ ಅಂತೀವಿ. ಈ ಥರ 1 ಪೀಕೋ ಆಯಿತು. ಮತ್ತು 2ನೇ ಪೀಕೋಗೆ 1 ಟ್ರಿಪಲ್ ಕ್ರೋಶೆಟ್ ಆಯಿತು. ಮತ್ತು ಇದು 2ನೇ ಟ್ರಿಪಲ್ ಕ್ರೋಶೆಟ್ಟು. ಇವಾಗ 2 ಟ್ರಿಪಲ್ ಕ್ರೋಶೆಟ್ ಆದಮೇಲೆ 3 ಚೈನ್ ಹಾಕ್ಕೋಬೇಕು. ಅದೆರಡು ಮಧ್ಯಕ್ಕೆ ಹೋಗಿ 1 ಪೀಕಾಟ್ ಸ್ಟಿಚ್ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ ಈ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ 2 ಪೀಕಾಟ್ ಆಯಿತು. ಇದೇ ಥರ ಕಂಟಿನ್ಯೂ ಆಗುತ್ತೆ ನಮಗೆ. ನೋಡಿ ಈ ಥರ ಫುಲ್ ಮಾಡ್ಕೋಬೇಕು. ಟೋಟಲ್ 1 ರಿಂಗ್ ಒಳಗೆ 8 ಪೀಕಾಟ್ಸ್ ಬರುತ್ತೆ. 8 ಪೀಕಾಟ್ಸ್ ಅಂದರೆ 16 ಟ್ರಿಪಲ್ ಕ್ರೋಶೆಟ್ ಬರುತ್ತೆ. ರಿಂಗ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕು, ನೆಕ್ಸ್ಟ್ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಆ 4 ಚೈನ್ ಗ್ಯಾಪಲ್ಲಿ ಏನು ಮಾಡಬೇಕು, ಕುಚ್ಚು ಕಟ್ಕೋಬೇಕು. ನೋಡಿ ಈ ಥರ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನೋಡಿ ನಾನಿಲ್ಲಿ ಸೆಂಟರಲ್ಲಿ ಕ್ರಿಸ್ಟಲ್ಸ್ನ ಯೂಸ್ ಮಾಡಿದ್ದೀನಿ. ಮತ್ತು ಅಲ್ಲಿ ಒಂದು ಸೆಂಟ್ರಲ್ಲಿ ಲೀಫ್ ಒಂದು ಆರ್ಚಲ್ಲಿ ಯೂಸ್ ಮಾಡಿದ್ದೀನಿ. ಮತ್ತು ರೌಂಡ್ ಬೀಡ್ ಒಂದು ಆರ್ಚಲ್ಲಿ ಯೂಸ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.